ನಾನಿವತ್ತು ಡಿಸೆಂಬರ್ 18ಗೆ ಲೀಸ್ಟಿಂಗ್ ಆಗುವಂಥ 3 IPOಗಳ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಅಂದರೆ ಏನು ಪ್ರೈಸ್ಗೆ ಅವು ಲೀಸ್ಟ್ ಆಗುತ್ತೆ ಅಂತೇಳಿ ನಾನು ಅಡ್ವಾನ್ಸ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಬಂದ್ಬಿಟ್ಟು ವಿಶಾಲ್ ಮೆಗಾ ಮಾರ್ಟು. ಯಾಕಂತಂದರೆ ಇದು ಬಂದ್ಬಿಟ್ಟು 8,000 ಕೋಟಿ IPO ಎಲ್ಲ ಓಪನ್ ಆಗಿತ್ತು. ಇದರ ಬಿಡ್ ಪ್ರೈಸ್ ಬಂದ್ಬಿಟ್ಟು 78 ರುಪೀಸು. ಬಟ್ ಇವಾಗ ಇದರ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಅಂದರೆ GMP ಎಷ್ಟಿದೆ ಅಂತಂದರೆ ಇವತ್ತಿನ ಡೇಟಿಗೆ, ಅಂದರೆ ನಾನು 17ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಇವತ್ತಿನ ಪ್ರೈಸ್ ಬಂದ್ಬಿಟ್ಟು 19 ರುಪೀಸ್ ಎಲ್ಲ ಇರುವಂಥದ್ದು. ಹತ್ತತ್ರ ಒಂಥರ 24% ಇದು ಹೈಕ್ ಆಗಿರುವಂಥದ್ದು. ನಾನು IPO ಬಗ್ಗೆ ರಿವ್ಯೂ ಮಾಡಬೇಕಾದ್ರೆ 25 ರುಪೀಸ್ ಇತ್ತು, ಬಟ್ ಇವಾಗ ಡೌನ್ ಆಗಿ 19 ರುಪೀಸಿಗೆ ಬಂದಿರುವಂಥದ್ದು. ಇದೆಲ್ಲ ಸೇರಿದ್ರೆ ಇದು ಬಂದ್ಬಿಟ್ಟು 97 ರುಪೀಸ್ ಲೀಸ್ಟಿಂಗ್ ಆಗುವ ಸಾಧ್ಯತೆ ತುಂಬಾ ಐತೆ. ಒಂಥರ ಪಾಸಿಟಿವಲ್ಲಿ 24% ಇದು ಲೀಸ್ಟಿಂಗ್ ಆಗುತ್ತೆ. ನೋಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ಎಸ್ಟಿಮೇಟ್ ಮಾಡಿರುವಂಥದ್ದು, ಬಟ್ ನಾಳೆ ಲೀಸ್ಟ್ ಆಗುತ್ತಲ್ಲ ಆವಾಗ ಈ ಒಂದು ಪ್ರೈಸು ಕರೆಕ್ಟಾಗಿ ಗೊತ್ತಾಗುತ್ತೆ. ಬಟ್ ಪಾಸಿಟಿವಲ್ಲಿ ತೋರಿಸ್ತಾ ಇದೆ ಮಾರ್ಕೆಟು. ಸೆಕೆಂಡ್ ಬಂದ್ಬಿಟ್ಟು ಮೊಬಿಕ್ವಿಕ್ ಅಂತೇಳಿ, ಇದು ಕೂಡ ತುಂಬ ಚೆನ್ನಾಗಿರುವಂಥ IPO. ಬಟ್ ಇದರ ಒಂದು ಗ್ರೇ ಮಾರ್ಕೆಟ್ ಪ್ರೈಸ್ ಕೇಳಿ ನೀವು ದಂಗಾಗ್ತೀರಾ. ಯಾಕಂತಂದರೆ ಅದರ ಒಂದು ಆಫ್ಲೈನ್ ಟ್ರೇಡಿಂಗ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇದರ ಒಂದು ಇಶ್ಯೂ ಪ್ರೈಸ್ ಬಂದ್ಬಿಟ್ಟು 572 ಕ್ರೋರು. ಇದರ ಒಂದು ಬಿಡ್ ಪ್ರೈಸ್ ಬಂದ್ಬಿಟ್ಟು 279. ಇವಾಗ ಏನು ನಡೀತಾ ಇದ್ದರೆ 166 ಈ ಒಂದು ಆಫ್ಲೈನ್ ಗ್ರೇ ಮಾರ್ಕೆಟ್ ಪ್ರೈಸ್, ಅದನ್ನು ಆ್ಯಡ್ ಮಾಡಿದ್ರೆ ಹತ್ತತ್ರ ಇದು 445 ರುಪೀಸ್ ಲೀಸ್ಟ್ ಆಗುವ ಸಾಧ್ಯತೆ ಐತೆ. ಹತ್ತತ್ರ ಇದು 59% ಹೈಕ್ ಆಗಿರುವಂಥದ್ದು. ಇದನ್ನು ಕೂಡ ತುಂಬ ಒಳ್ಳೆ ಪಾಸಿಟಿವಲ್ಲಿ ಲೀಸ್ಟಿಂಗ್ ಆಗುವ ಸಾಧ್ಯತೆ ಐತೆ. ಬಟ್ 59% ಆಗ್ಲಿಕ್ಕೂ ಕೂಡ ಪರವಾಗಿಲ್ಲ, ಒಂದು ಹತ್ತತ್ರ 40 ಇಲ್ಲ ಇದಕ್ಕಿಂತ ಜಾಸ್ತಿನೇ ಆಗ್ಬೋದು. ಒಳ್ಳೆ ಪಾಸಿಟಿವಲ್ಲಿ ಮೊಬಿಕ್ವಿಕ್ ಐತಲ್ಲ ಲೀಸ್ಟಿಂಗ್ ಆಗುವ ಸಾಧ್ಯತೆ ಐತೆ. ಇನ್ನು ಥರ್ಡ್ ಬಂದುಬಿಟ್ಟು ಸಾಯಿ ಲೈಫ್ ಸೈನ್ಸ್ ಅಂತೇಳಿ, ಇದು ಕೂಡ ಒಳ್ಳೆ IPO ಆಗಿತ್ತು. ಯಾಕಂತಂದರೆ ಇದು ಕೂಡ ಜಾಸ್ತಿ ಜನಕ್ಕೆ ಅಲಾಟ್ಮೆಂಟ್ ಕೂಡ ಸಿಕ್ಕಿರುತ್ತೆ. 3,042 ಕೋಟಿ ಇಶ್ಯೂ ಪ್ರೈಸ್ ಎಲ್ಲ ಇತ್ತು. ಇದು ಬಂದ್ಬಿಟ್ಟು ಬಿಡ್ಡಿಂಗ್ ಪ್ರೈಸ್ ಬಂದ್ಬಿಟ್ಟು 549 ಹೈಯೆಸ್ಟ್ ಇರುವಂಥದ್ದು. 549 ಬಿಡ್ ಪ್ರೈಸ್ ಆಗ್ತಾ ಇತ್ತು. ಇದರ GMP ವ್ಯಾಲ್ಯೂ ಬಂದುಬಿಟ್ಟು 58 ರುಪೀಸ್ ಎಲ್ಲ ಟ್ರೇಡ್ ಆಗ್ತಾ ಇದೆ. ಇವಾಗ ಅದನ್ನು ಆ್ಯಡ್ ಮಾಡಿದ್ರೆ ಇದು 607, ಹತ್ತತ್ರ ಒಂದು 11% ಹೈಕ್ ಎಲ್ಲ ಕಾಣಿಸ್ತಾ ಇದೆ. ಇದು ಕೂಡ ಪಾಸಿಟಿವಲ್ಲಿ ಲೀಸ್ಟಿಂಗ್ ಆಗುವ ಸಾಧ್ಯತೆ ಕೂಡ ಐತೆ. ಇದು ನಾಳೆ ಎಲ್ಲ ಗೊತ್ತಾಗುತ್ತೆ 10 o'clock, ಅಂದರೆ ಡಿಸೆಂಬರ್ 18ಗೆ ಗೊತ್ತಾಗುತ್ತೆ ಈ 3 IPOಗಳ ಲೀಸ್ಟಿಂಗ್ ಪ್ರೈಸ್ ಏನೆಲ್ಲ ಆಗುತ್ತೆ ಅಂತೇಳಿ. ಆಲ್ಮೋಸ್ಟ್ ಮಾರ್ಕೆಟ್ ಪ್ರೈಸನ್ನು ಕೊಟ್ಟಿರ್ತಾರಲ್ಲ ಸಿಮಿಲರ್ ಆಗಿ ಬಂದಿರುತ್ತೆ. ಒಂದು 2-3 ಪಾಯಿಂಟ್ ಹೆಚ್ಚು ಕಡಿಮೆ ಆಗುತ್ತೆ. ಬಿಟ್ಟರೆ ಇದೇನು ತೋರಿಸುತ್ತಲ್ಲ ಅದು ಸ್ವಲ್ಪ ಒಂದು ರೇಂಜಿಗೆ ಕರೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನಾಳೆ ನೋಡಬೇಕಾಗುತ್ತೆ. ನಾಳೆ ಕೂಡ ವಿಡಿಯೋ ಮಾಡ್ತೀನಿ ಏನೆಲ್ಲ ಲೀಸ್ಟಿಂಗ್ ಪ್ರೈಸ್ ಎಲ್ಲ ಆಯಿತು ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.